ಇದೊಂದ್ ವರ್ಷ ಇರ್ತೇವ್ರಿ, ಉಳ್ಕಾದೆಲ್ಲ ಸಣ್ಣ ಸಣ್ಣ ಹುಡುಗರು ಅದಾರ್ರಿ, ಅವ್ರಿಗೆಲ್ಲಾರು ಇನ್ನೊಂದ್ ಸ್ವಲ್ಪ ಬಸ್ ಎಕ್ಸ್ಟ್ರಾ ಬಿಡ್ಲಿ ಅಂತ ಕೇಳ್ಕೊತೇನ್ರಿ. ಮನಿ ಕೊಟ್ಟು ನಾವು ಸರ್ ಇಲ್ರಿ 5:30 ಒಂದು 5 ಗಂಟೆಗೆ ಒಂದು ಬಸ್ ಬಿಡ್ರಿ, 5:30 ಒಂದು ಬಸ್ ಬಿಡ್ರಿ ಅಂತ ಇದು. ಆ ಪ್ರಕಾರ ಅವರು ಬಸ್ ಬಿಟ್ಟಿದ್ 2 ದಿವಸ ಅಟ್ಟ ಬಿಡ್ರಿ, ಒಳ್ಳೆ ಬಸ್ ಇಲ್ಲ ಏನಿಲ್ಲ. ಹಳ್ಳಿ ಜನ ಎಲ್ಲ ಹೋಗ್ತಿರ್ತಾರ ಸರ. ನಮ್ಮ ಹಳ್ಳಿ ಮಕ್ಕಳಿಗೆ ಏನಪ್ಪಾ ಅಂತಂದ್ರೆ ಬಸ್ಸಿನ ಸೌಲಭ್ಯ ಬಹಳಷ್ಟು ಅನಾನುಕೂಲತೈತಿ. ಇದನ್ನ ಸರಿಯಾಗಿ ಏನಪ್ಪಾ ಅಂತಂದ್ರೆ ಒಂದು ನಿರ್ಧಾರ ತಗೊಂಡು ಅದಕ್ಕೆ ಏನಾದ್ರೂ ಒಂದು ಪರಿಹಾರವನ್ನ ಕಂಡುಕೊಳ್ಬೇಕ್ರಿ. ಯಾಕಂದ್ರೆ ಡೈಲಿ ಮಕ್ಕಳು ಸರ 7 ಗಂಟೆ ಮಟನೂ ಇಲ್ಲೇ ನಿಂತಿರ್ತಾರ ಸರ. ಶಿಂದೋಗಿ ಗ್ರಾಮದ ಶಾಲಾ ವಿದ್ಯಾರ್ಥಿಗಳಿಗಿಲ್ಲ ಸರಿಯಾದ ಬಸ್ಸಿನ ಸೌಕರ್ಯ, ವಿದ್ಯಾರ್ಥಿನಿಯರ ಆಕ್ರೋಶ. ಸವದತ್ತಿ ತಾಲೂಕಿನ ಶಿಂದೋಗಿ ಗ್ರಾಮದಲ್ಲಿ ನಡು ರಸ್ತೆಯಲ್ಲಿ ಸರ್ಕಾರಿ ಬಸ್ ತಡೆದು ವಿದ್ಯಾರ್ಥಿನಿಯರ ಪ್ರತಿಭಟನೆ. 3 ವರ್ಷದಿಂದ ದಿನಾಲೂ 3 ಕಿಲೋಮೀಟರ್ ನಡೆದುಕೊಂಡು ಶಾಲೆಗೆ ಬರ್ತಾ ಇದ್ದೇವೆ. ದಿನಾಲೂ ಈ ಗೋಳಾಟವನ್ನು ನೋಡಿ ನಾವು ಇವತ್ತು ಬಸ್ ತಡೆದು ರಸ್ತೆಯಲ್ಲಿ ಪ್ರತಿಭಟನೆ ಮಾಡಿದ್ದೇವೆ ಎಂದು ವಿದ್ಯಾರ್ಥಿನಿ ಸ್ಪಷ್ಟನೆ. ಅಧಿಕಾರಿಗಳಿಗೆ ಎಷ್ಟೇ ಮನವಿ ಮಾಡಿದ್ರೂ ಬಸ್ಸಿನ ಸೌಕರ್ಯ ಒದಗಿಸಿಕೊಟ್ಟಿಲ್ಲ. ಸಂಜೆ 5:30ಕ್ಕೆ ಬಸ್ ಬರುತ್ತೆ, ಬಸ್ ಫುಲ್ ರಶ್ ಆಗಿ ಬರುತ್ತೆ, ಜಾಗವಿಲ್ಲವೆಂದು ನಮ್ಮನ್ನ ಇಲ್ಲೇ ಬಿಟ್ಟು ಹೋಗಿಬಿಡ್ತಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಈ ವರದಿಯನ್ನು ನೋಡಿ ಇನ್ಮುಂದೆ ಆದರೂ ಎಚ್ಚೆತ್ತುಕೊಂಡು ಶಾಲಾ ವಿದ್ಯಾರ್ಥಿಗಳ ಬಸ್ಸಿನ ಗೋಳಾಟಕ್ಕೆ ಸ್ಪಂದಿಸ್ತಾರಾ ಎಂಬುದನ್ನ ಕಾದು ನೋಡಬೇಕಾಗಿದೆ. ಕ್ಷೇತ್ರದ ಜನಪ್ರತಿನಿಧಿಗಳು ಕೂಡ ಈ ವಿದ್ಯಾರ್ಥಿಗಳ ಕಷ್ಟಕ್ಕೆ ಸ್ಪಂದಿಸಬೇಕೆಂಬುದೇ ನಮ್ಮ ವಾಹಿನಿಯ ಆಶಯವಾಗಿದೆ. ಬ್ಯೂರೋ ರಿಪೋರ್ಟ್ ಮಲ್ಲೇಶ್ ಕುಂಬಾರ, ನ್ಯೂಸ್ 90 ಕನ್ನಡ, ಬೆಳಗಾವಿ. 3 ವರ್ಷ ಆತ್ರಿ ಬರಾಕತ್ತಿ, 3 ವರ್ಷದ ದಿನ ಡೈಲಿ ರೀ ನಡ್ಕೊಂತಾನ ಹೋಗ್ತೇವ್ರಿ. ಹೋಗುರ ಟೈಮ್ ಆಗೈತಿ, ಮನ್ಯಾಗ ಓದಾಕನ ಆಗತ್ತಿಲ್ರಿ. ನಮ್ದು ಹಿರೂರ್ರಿ. ಹಾ 3 ಕಿಲೋಮೀಟರ್ 4. ಹಾ ನಾವ್ 6 ಗಂಟೆವರೆಗೂ ಕಾಯ್ತೇವ್ರಿ. ಅದು ಅರಿವು ಫುಲ್ ರಶ್ ಆಗಿ ಬರ್ತೈತ್ರಿ, ಹತ್ತಿಸ್ಕೋದಿಲ್ರಿ. ದಿನ ನಡ್ಕೊಂತಾನೆ ಹೋಗ್ತೇವ್ರಿ. ಹಾ ಕೈ ಮಾಡಿರ್ತೇವ್ರಿ, ಅವ್ರ ಜೊತೆ ಜಗಳಾನು ಮಾಡಿರ್ತೇವ್ರಿ ಒಂದೊಂದ್ಸತಾರಿ. ಆದ್ರ ಅವ್ರ ಮುಂದಿನ ಹೇಳ್ಕೊರಿ, ಡಿಪೋದವ್ರು ಹೇಳ್ಕೊಂತ ಹೇಳ್ತಾರ, ನಾವ್ ತರ್ಬೋದೇನೆ ಇಲ್ರಿ ಅವ್ರಿ. ನಾವ್ ಎಷ್ಟು ಹೋಗಾಕಂತ ಆಗುದಿಲ್ರಿ ಅಂತ ಇಲ್ಲೇ ತರ್ಬುತ್ತೇವ್ರಿ. ಪ್ರತಿಕ್ಷಣ ಹಿಂಗ್ ಮಾಡಿದಾಗನು ರೀ ಅವ್ರ ತರ್ಬುದೇ ಇಲ್ರಿ. ಹಂಗ ಇಷ್ಟ ಸ್ಟ್ರಾಂಗ್ ಆಗಿ ಯಾವತ್ತು ಮಾಡಿದಿಲ್ಲ, ನಾವ್ ಫಸ್ಟ್ ಟೈಮ್ ಮಾಡೇವ್ರಿ. ಏನ್ರಿ ಎಲ್ಲಾ ನಾವ್ ಇದೊಂದ್ ವರ್ಷ ಇರ್ತೇವ್ರಿ, ಉಳ್ಕಾದೆಲ್ಲ ಸಣ್ಣ ಸಣ್ಣ ಹುಡುಗರು ಅದಾರ್ರಿ, ಅವ್ರಿಗೆಲ್ಲಾರು ಇನ್ನೊಂದ್ ಸ್ವಲ್ಪ ಬಸ್ ಎಕ್ಸ್ಟ್ರಾ ಬಿಡ್ಲಿ ಅಂತ ಕೇಳ್ಕೊತೇನ್ರಿ. ಇದ್ ನಮಗ್ ಬರುದ್ 5 ಬಸ್ಸಿಗೆ ಒಂದ ಬಸ್ ಬರ್ತೈತಿ, ಮತ್ತೆ ಯಾವ ಬಸ್ ಇಲ್ರಿ. ಶನಿವಾರ ದಿನ ನಡ್ಕೊಂತ ಹೋಗ್ರಿ, 3 ಗಂಟೆ ಹೋಗಿ ನಡ್ಕೊಂತಾರ್ರಿ. 9 ಬಸ್ಸು ಸಿಗುದು. ಶನಿವಾರ ದಿನ ನಮ್ಗ್ ಲೇಟ್ ಆಕತ್ರಿ, ಇಲ್ಲಿಂದ 12:30 ಬಿಟ್ಟು ಅಂದ್ರೆ ಅಲ್ಲಿ ಹೋಗಿ ಹತ್ತರಾಗ 1 ಗಂಟೆ ಆಕತ್ರಿ. ಆದ್ರೆ ಕಾಲೇಜ್ ಬಸ್ ಬರ್ತೈತ್ರಿ 2 ಗಂಟೆಗೆ. ಆದ್ರೆ ಅದ್ ನಮ್ಗೆ ಹತ್ತಿಸ್ಕೋದಿಲ್ರಿ. ಅದ್ರ ಹತ್ತಿಸ್ಕೋದಿಲ್ರಿ, ಫುಲ್ ರಶ ಬರ್ತೈತಿ. ಒಮ್ಮೆ 3:30 ಬಸ್ ಐತಿ, 3:30 ಬಸ್ನು ಹತ್ತಿಸ್ಕೋದಿಲ್ರಿ. ಹತ್ರಕ್ ಬರ್ಬೇಕ್ ನಾವ್ರಿ, ದಿನ ನಡ್ಕೊಂತಾನೆ ಹೋಗ್ತೇವ್ರಿ ನಾವ್ರಿ. ಈಗ 1 ವಾರ ಆತ್ರಿ ನಾವ್ ನಡ್ಕೊಂತ ಹೋಗುದು ನಡ್ಕೊಂತ ಬರುದು ಮಾಡೇವ್ರಿ. ನಾವ್ ಎಕ್ಸ್ಟ್ರಾ ಕ್ಲಾಸ್ ಅದಕ್ ಮಿಸ್ ಆಗ್ಯಾರಿ. ನಾವು ಮನಿ ಕೊಟ್ಟು ನಾವು ಸರ್ ಇಲ್ರಿ 5:30 ಒಂದು 5 ಗಂಟೆಗೆ ಒಂದು ಬಸ್ ಬಿಡ್ರಿ, 5:30 ಒಂದು ಬಸ್ ಬಿಡ್ರಿ ಅಂತ ಇದು. ಆ ಪ್ರಕಾರ ಅವರು ಬಸ್ ಬಿಟ್ಟಿದ್ 2 ದಿವಸ ಅಟ್ಟ ಬಿಡ್ರಿ, ಒಳ್ಳೆ ಬಸ್ ಇಲ್ಲ ಏನಿಲ್ಲ. ಈಗ ಏನಾಗತ್ರಿ, ಇದು 5 ಗಂಟೆ ಇವ್ರಿಗೆ ಹೋಗಾಕತ್ತ 1 ವಾರ ಆತ್ರಿ ನಡ್ಕೊಂತ. ಈಗ ಜಾಸ್ತಿ 1 ವಾರ ಆದ್ರೂ ಇವ್ರಿಗೆ ನಡ್ಕೊಂತ ಹೋಗ್ಯಾರಿ ಶಾಲಿ ಮಕ್ಳು. ಗಂಡ ಮಕ್ಳು ಹೆಂಗ ಹೋಗ್ತಾರಿ, ಹೆಣ್ಣು ಮಕ್ಳು ಯಾರಾದ್ರೂ ಅಷ್ಟೇ ರೀ. ಹೆಣ್ಣು ಮಕ್ಳು ಹೋಗ್ಬೇಕಾದ್ರೆ 8 ಗಂಟೆ 9 ಗಂಟೆ ಆಗತ್ರಿ. ಪಾಲಕರಿಂದ ಸಮಸ್ಯೆ ಬರಾಕತ್ರಿ. ಅದು ಪಾಲಕರು ಏನಾಕತ್ರು, ನಮ್ಮ ಮಕ್ಳು ಇಲ್ಲಿ ಯಾಕೆ ಶಾಲೆ ಹಾಕು, ನಮ್ ಶಾಲಿ ಇದ್ದು ನಾವ್ ಯಾಕ ಹಿಂಗ ಸಮಸ್ಯೆ ಸಂಬಂಧ ನಾವ್ ಬಸ್ ಅವ್ರ ಏನಾಕತ್ರು ಹುಡುಗರು ಬಂದು ಅಟ್ರು ಹಿಂಗ ಅಣ್ಣ ಹಿಂಗ ಐತಿ ಹಿಂಗ್ ಮಾಡೋನು ಅಟ್ರು ಪ್ರತಿನಿಧಿಗಳಿಗೆ ನಾವು ಆಲ್ರೆಡಿ ನಾವು 1 ವರ್ಷದ ಹಿಂದ್ರಿ ಗ್ರಾಮ ಸಭೆ ಒಳಗ ಅದನ್ನ ಯಾರಿಗೆ ಸಿಂತೀರ್ ಸರ್ ಅವ್ರಿಗೆ ಇದನ್ನ ಕೊಟ್ಟಿದ್ದು ಮನವಿ ಇಲ್ಲ ಹಾಕ್ತೇವೆ ಅಂತ ಹೇಳಿ 2 ದಿವಸ ಹಾಕಿರ್ ಬಸ್, 3 ದಿವಸಕ್ಕೆ ಬಸ್ ಇಲ್ಲ. ಡಿಪೋ ಮ್ಯಾನೇಜರ್ ಅವರೇ ಸಿಂತೀರ್ ಸರ್ ಇದ್ರು, ಆಲ್ರೆಡಿ ಹುಡುಗರು ಹೇಳ್ಯಾರ, ನಾವು ಹೇಳಿವಿ. ನೀವು ಕೇಳೋದು ಬರೋಬೈ ಸರ್, ಡಿಪೋ ಮ್ಯಾನೇಜರ್ ನಾವು ಹೇಳಿವಿ, ಆಲ್ರೆಡಿ ಹುಡುಗರು ಹೋಗಿ ಹೇಳ್ಯಾರ, ಶಾಲೆಯಿಂದ ಹುಡುಗರು ಹೋಗಿ ಹೋಗ್ಯಾರ. ನಮ್ಗೆ ಅನುಕೂಲ ಇಲ್ಲ. ಹಳ್ಳಿ ಜನ ಎಲ್ಲ ಹೋಗ್ತಿರ್ತಾರ ಸರ. ನಮ್ಮ ಹಳ್ಳಿ ಮಕ್ಕಳಿಗೆ ಏನಪ್ಪಾ ಅಂತಂದ್ರೆ ಬಸ್ಸಿನ ಸೌಲಭ್ಯ ಬಹಳಷ್ಟು ಅನಾನುಕೂಲತೈತಿ. ಇದನ್ನ ಸರಿಯಾಗಿ ಏನಪ್ಪಾ ಅಂತಂದ್ರೆ ಒಂದು ನಿರ್ಧಾರ ತಗೊಂಡು ಅದಕ್ಕೆ ಏನಾದ್ರೂ ಒಂದು ಪರಿಹಾರವನ್ನ ಕಂಡುಕೊಳ್ಬೇಕ್ರಿ. ಯಾಕಂದ್ರೆ ಡೈಲಿ ಮಕ್ಕಳು ಸರ 7 ಗಂಟೆ ಮಟನೂ ಇಲ್ಲೇ ನಿಂತಿರ್ತಾರ ಸರ. ಮತ್ತೆ 7 ಗಂಟೆನೂ ಆಯ್ತು, ಒಂದ್ ವೇಳೆ ಒಂದೊಂದ್ ಟೈಮ್ದೊಳಗ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಸರ, ಎಲ್ಲಾ ಮಕ್ಕಳನ್ನ ಸಪರೇಟ್ ಆಗಿ ಒಂದು ಗಾಡಿ ಮಾಡಿಸಿ ಕೂಡ ಅವ್ರವ್ರ ಮನೆಗೆ ಏನಪ್ಪಾ ಅಂದ್ರೆ ಬಿಡುವಂತ ಒಂದ ಕೆಲಸಗಳು ನಮ್ಮಿಂದ ಆಗಿದಾವ ಸರ. ಮತ್ ಇಲ್ಲೂ ಕೂಡ ಸಾಕಷ್ಟು ಬಾರಿ ನಾವು ಡಿಪೋದವ್ರಿಗೆ ಮನವಿ ಮಾಡ್ಕೊಂಡಾಗ್ಲೂ ಕೂಡ ಅವ್ರು ಯಾವುದೇ ಒಂದು ನಿರ್ಧಾರವನ್ನ ತೆಗೆದುಕೊಂಡಿಲ್ಲ. ಕರೆಕ್ಟ್ ಟೈಮಿಗೆ ಏನ್ ಮಾಡ್ಬೇಕು ಸರ್, ಅವರು ಟೈಮ್ ಬಸ್ ಗಳನ್ನ ಬಿಡ್ಬೇಕು ಸರ. ಮತ್ ಸ್ಕೂಲ್ ಮಕ್ಕಳಿಗೆ ಅಂತ ಪ್ರತ್ಯೇಕವಾಗಿ ಯಾವ್ದು ಬಸ್ ಗಳನ್ನ ಬಿಟ್ಟಿಲ್ಲ ಸರ. ಹಳ್ಳಿ ಜನ ಸಾಕಷ್ಟು ಸರಿ ಬರ್ತಿರ್ತಾರ, ತುಂಬ್ಕೊಂಡು ಹೋಗ್ತಿರ್ತಾರ ಸರ. ಹೋದಾಗ್ಲೂ ಕೂಡ ಇಲ್ಲಿ ಏನಾಗೈತೆ ಅಂತಂದ್ರೆ ನಮ್ಮ ಮಕ್ಕಳು ಎಲ್ಲಾ ಹಳ್ಳಿ ಮಕ್ಕಳು ಸರ್, ಕಡಿಮೆ ಅಂತಂದ್ರೆ ಒಂದ್ 500 ಜನಕ್ಕೆ ಏನಪ್ಪಾ ಅಂತಂದ್ರೆ ಮಕ್ಳು ಇದಾವ. ಇಂತ ಎಕ್ಸಾಂಪಲ್ ನಾವು ಕೊಡುವ ಒಂದು ಅವಶ್ಯಕತೆ ಇಲ್ಲ ಸರ್. ಬಂದಿರ್ತಾರ, ಅವರು ಬಂದಿರ್ತಾರ. ಯಾಕಂತಂದ್ರ ಈ ರೀತಿ ಒಳಗೆ ಏನಪ್ಪಾ ಬಸ್ ಸರ್ವಿಸ್ ಇಷ್ಟು ಸ್ಟ್ರಾಂಗ್ ಆಗಿ ಯಾವತ್ತು ಮಾಡಿಲ್ಲ ಸರ. ಸಾಕಷ್ಟು ಬಾರಿ ಮಕ್ಕಳು ಬೀಳುವಂತ ಸಂದರ್ಭದೊಳಗೂ ಕೂಡ ಸುಮ್ನೆ ಒಂದ್ ಏನೋ ಮ್ಯಾನೇಜ್ ಮಾಡ್ಕೊಂಡು ಹೋಗಿದಾರ ಸರ್.
ಕೂಡ ನಮ್ಗೆ ಯಾವ್ದೋ ಒಂದು ಹೆಲ್ಪ್ ಮಕ್ಕಳಿಗೆ ಆಗಿಲ್ಲ ಸರ್. ಅವ್ರು ಏನ್ ಮಾಡ್ಬೇಕಂತಂದ್ರೆ ಅವ್ರದ್ದು ಒಂದು ಎಷ್ಟು ಬಸ್ಗಳು ಬಿಡ್ಬೇಕಂತ ಏನ್ ಇರ್ತದಲ್ಲ ಸರ್ ಬಿಡ್ಲಿ, ಆದ್ರೆ ನಮ್ ಶಾಲಿ ಮಕ್ಕಳಿಗೆ ಅಂತ ಹೇಳಿದ್ರೆ ಸ್ಕೂಲ್ ಟೈಮಿಗೆ ಒಂದು ಬಿಡ್ಲಿ ಅನ್ನೋ ಒಂದು ಮನವರಿಕೆ ಅಷ್ಟೇ.